ನನ್ನ ಗಂಡ ಅಲ್ಲಿ ದುಡ್ಡಿಟ್ಟು ಮರ್ತೋಗೋ ಹಾಗೆ ಮಾಡು, ಮತ್ತೆ ಆ ದುಡ್ಡು ನನಗೆ ಸಿಗೋ ಹಾಗೆ ಮಾಡು. ನನ್ನ ಅತ್ತೆಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಬರಬೇಕು, ಯಾವತ್ತೂ ನನ್ನ ಬಾಯಬಾರ್ದು. ತೇಜು, ಏನ್ ಮಾಡ್ತಿದ್ಯಾ ಅಮ್ಮ? ಅತ್ತೆ, ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ನಾನು ಚಿಕ್ಕವಳಿದ್ದಾಗಲಿಂದ ಪೂಜೆ ಮಾಡ್ತಾ ಬಂದಿದ್ದೀನಿ. ನನಗೆ ಪೂಜೆ ಮಾಡಿಲ್ಲ ಅಂದ್ರೆ ಸಮಾಧಾನನೇ ಆಗೋದಿಲ್ಲ. ನನಗೆ ಪೂಜೆ ಮಾಡೋದಂದ್ರೆ ತುಂಬಾ ಇಷ್ಟ. ನಾಲಾಯಕ್ ಸೊಸೆ, ಅದು ತುಳಸಿ ಗಿಡ ಅಲ್ವೇ, ಪುದೀನ ಗಿಡ. ಹೌದಾ? ಸಾಕ್ ಪೂಜೆ ಮಾಡಿದ್ದು. ಟೈಮ್ ಆಯ್ತು, ಟಿಫನ್ಗೆ ರೆಡಿ ಮಾಡು. ಆಯ್ತು ಅತ್ತೆ. ಅತ್ತೆ, ಟಿಫನಿಗೆ ಏನ್ ರೆಡಿ ಮಾಡ್ಲಿ? ರೊಟ್ಟಿ ಮಾಡು. ಕೇಳಿಸ್ತಾ ಇಲ್ಲ ಅತ್ತೆ. ರೊಟ್ಟಿ ಮಾಡು, ರೊಟ್ಟಿ. ಕೇಳಿಸ್ತಾ ಇಲ್ಲ ಅತ್ತೆ, ಕೇಳಿಸ್ತಾ ಇಲ್ಲ. ಉಪ್ಪಿಟ್ಟು ಮಾಡು. ಉಪ್ಪಿಟ್ಟ ಅತ್ತೆ? ಹಾ ಸರಿ, ಮಾಡ್ತೀನಿ. ಅಪ್ಪ, ಸೊಸೆ ಅನ್ಸ್ಕೊಂಡೋಳೆ, ಬಾರೆ ಇಲ್ಲಿ. ಏನಾಯ್ತು ಅತ್ತೆ? ಆ ದೇವ್ರು ನಿನಗೆ 2 ಕಣ್ ಕೊಟ್ಟಿಲ್ವಾ? ಉಪ್ಪಿಟ್ಟಲ್ಲಿ ಕಲ್ಲಾಕಿ ಮಾಡಿದೀಯಲ್ವಾ, ನೋಡಿ ಮಾಡಕ್ಕಾಗಲ್ವಾ? ಅತ್ತೆ, ಅದೇ ದೇವ್ರು ನಿಮ್ಗೆ 32 ಕೊಟ್ಟಿಲ್ವಾ? ಉಪ್ಪಿಟ್ಟಲ್ಲಿ ಇರೋದೊಂದು ಕಲ್ಲು ಕಡಿಯಕ್ಕಾಗಲ್ವಾ? ನಾನ್ ಯಾಕೆ ಕಡಿಬೇಕು? ನನಗೇನಾದ್ರೆ ಯಾರಿಗ್ ನೋವು? ನನ್ನ ಮಗನ್ಗೆ ದೊಡ್ಡ ಸಂಬಂಧ ಎಲ್ಲ ಬಂದಿದ್ವು, ಎಲ್ಲ ಬಿಟ್ಟು ನಿನ್ನಂತ ಡಿಂಗರ್ ಬಿಲ್ಲಿನೇ ಮದ್ವೆ ಅದ. ಎಲ್ಲ ನನ್ ಕರ್ಮ. ನಿನ್ ಮಗ ಏನ್ ದೊಡ್ಡ ಮನ್ಮತ ನೋಡು, ಆ ಮುಸುಡಿಗೆ ನಾನ್ ಸಿಕ್ಕಿರೋದೇ ಹೆಚ್ಚು. ಏನಂದೆ ನೀನು? ಏನಿಲ್ಲ ಅತ್ತೆ, ಏನಿಲ್ಲ. ಇಂಥವಕ್ಕೇನ್ ಕಮ್ಮಿ ಇಲ್ಲ ನೀನು. ಕುಡಿಯಕ್ ನೀರಿಲ್ಲ, ಹೋಗಿ ಒಂದ್ ಕೊಡ ನೀರ್ ತಗೊಂಬ. ಆಯ್ತು ಅತ್ತೆ. ಅತ್ತೆ, ಈ ಕೊಡ ಎಲ್ಲಿದ್ಲಿ? ಬಾರೇ ಬಾ, ನನ್ ತಲೆ ಮೇಲೆ ಇಡು. ಅಪ್ಪ, ದನ ಅಂತವಳೆ, ಏನ್ ಕೆಲ್ಸ ಮಾಡ್ದೆ ನೀನು? ನನ್ ತಲೆ ಹೋಯ್ತು ನೋಡು. ನೀವಲ್ಲ ಅತ್ತೆ ಹೇಳಿದ್ದು ಬಂದು ತಲೆ ಮೇಲೆ ಇಡು ಅಂತ, ಅದಕ್ಕೆ ನಾನು ನೆಟ್ಟಿದ್ದು. ಏನ್ ಕೆಲಸ ಮಾಡಿದ್ರು ಬೈತೀರಪ್ಪ ನೀವಂತೂ. ಬೈತೀನಿ ಕಣೆ, ಬೈತೀನಿ. ನಿನ್ನಂತ ಸೊಸೆ ಸಿಕ್ಕಿದ್ರೆ ಏನ್ ಮಾಡ್ಬೇಕು? ನಮ್ ಫ್ರೆಂಡ್ ಐಶು ಹೇಳಿದ್ಲು, ಅವಳ ಮಕ್ಕ ನೋಡಿದ್ರೆ ಬಾರಿ ಜೋರ್ ಇದ್ದಂಗಿದ್ದಾಳೆ ಅಂತ. ನಿನ್ ಮಗನ್ಗೆ ಮಾಡ್ಕೋಬೇಡ್ರಿ ಅಂತ ಹೇಳಿದ್ಲು, ಆದ್ರೂ ಮಾಡ್ಕೊಂಡ್ಬಿಟ್ವಿ, ಏನ್ ಮಾಡೋದು? ಹಾ, ನನ್ನ ಫ್ರೆಂಡ್ ಪ್ರಶ್ ಕೂಡ ಹೇಳಿದ್ಲು, ನಿಮ್ ಮತ್ತೆ ನೋಡಿದ್ರೆ ಬಾರಿ ಗಯ್ಯಾಳ ಇದ್ದಂಗ ಅದಾಳಂತ, ಮಾಡ್ಕೊಂಡ್ಬೇಡ ಅಂತ ಹೇಳಿದ್ಲು. ಏನ್ ಮಾಡ್ಬೇಕು, ನಾನ್ ಮಾಡ್ಕೊಂಡ್ ಬಂದ್ಬಿಟ್ಟೆ ಇಂತ ಮನೆಗೆ. ಯಾವಳೆ ಅವಳು? ಪ್ರಶು? ಮತ್ತೆ ನಿನ್ ಫ್ರೆಂಡ್ ಅವ್ರು ಯಾರು? ಐಶು? ಸಾಕು, ನನ್ಗೆ ತಲೆ ನೋವ್ತಿದೆ, ಒಂದ್ ಕಪ್ ಟೀ ತಗೊಂಬಾ. ಆಯ್ತು ಅತ್ತೆ, ತರ್ತೀನಿ. ಅತ್ತೆ, ಟೀನ ಲೈಟ್ ಆಗಿ ಮಾಡ್ಲಾ ಇಲ್ಲ ಸ್ಟ್ರಾಂಗ್ ಆಗಿ ಮಾಡ್ಲಾ? ಸ್ಟ್ರಾಂಗ್ ಆಗೇ ಇರ್ಲಿ. ಅತ್ತೆ, ನಂದಿನಿ ಹಾಲಾಕ್ ಮಾಡ್ಲಾ ಅಮೂಲ ಹಾಲಾಕ್ ಮಾಡ್ಲಾ? ನಾವು ಕರ್ನಾಟಕದವರು, ಯಾವಾಗ್ಲೂ ನಂದಿನಿ ಹಾಲಲ್ಲೇ ಮಾಡ್ಬೇಕು. ಅತ್ತೆ, ಕರೆಂಟ್ ಎಲ್ಲ ಮೇಲೆ ಮಾಡ್ಲಾ ಇಲ್ಲ ಗ್ಯಾಸ್ ಮೇಲೆ ಮಾಡ್ಲಾ? ಕರೆಂಟ್ ಒಲೆ ಮೇಲೆ ಮಾಡು. ಅತ್ತೆ, ಸಕ್ಕರೆ ಹಾಕಿ ಮಾಡ್ಲಾ ಇಲ್ಲ ಸಕ್ಕರೆ ಹಾಕ್ಲಾರ್ದಾಗ ಮಾಡ್ಲಾ? ನನ್ಗೇನ್ ಶುಗರ್ ಇದೇನೆ, ಸಕ್ಕರೆ ಹಾಕಿ ಮಾಡು. ಅತ್ತೆ, ಚಿಕ್ಕ ಗ್ಲಾಸ್ ಅಲ್ಲಿ ತರಲ್ಲ ಯಾವ ದೊಡ್ಡ ಗ್ಲಾಸ್ ಅಲ್ಲಿ ತರಲ್ಲ? ಯಾವ್ದೋ ಒಂದ್ರಲ್ಲಿ ತರ್ತೀಯ? ನನ್ಗೆ ಫಸ್ಟ್ಗೆ ತಲೆ ನೋವ್ತಿದೆ, ಅದ್ರಲ್ಲೂ ಇದ್ರಾಗ ತರಲ್ಲ ಇದು ಮಾಡ್ಲಾ ಅಂತ ತಲೆ ತಿಂತಾಳೆ. ತರ್ತೀಯ ಏನ್ ನೊಂದ್ ಬಿಡ್ಲಾ? ಅತ್ತೆ, ನೀವೆಲ್ಲ ತಿಳಿದ್ದು ಈ ಮನೆಯಲ್ಲಿ ನಿಮ್ ಪರ್ಮಿಷನ್ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡ್ಬಾರ್ದಂತ, ಅದಕ್ಕೆ ನಾನು ನಿಮ್ ಮಾತು ಕೇಳಿದ್ದು. ಮತ್ತೆ ಊರ್ ಜನ ಎಲ್ಲ ಅನ್ಕೋಬಾರ್ದಲ್ಲ, ರುದ್ರನ್ ಸೊಸೆ ಅವ್ರ ಅತ್ತನ್ ಕೇಳಿ ಏನು ಮಾಡೋದಿಲ್ಲ ಅಂತ, ಎಲ್ಲ ತಾನೇ ಮಾಡ್ತಾಳೆ ಅಂತ. ಸಾಕು, ನೀನ್ ಚೆನ್ನಾಗ್ ಮಾತ್ ಕೇಳ್ತಿಗೋಳು, ಹೋಗು. ಅಪ್ಪ ದೇವ್ರೆ, ನನಗೆ ಇವತ್ತೊಂದು 1 ಲಕ್ಷ ಸಿಕ್ಬಿಡ್ಲಿ, ಮೀಶೋದಲ್ಲಿ ಫುಲ್ ಶಾಪಿಂಗ್ ಮಾಡ್ಬಿಡ್ತೀನಿ. ಮೀಶೋ ಮಹಾರಾಣಿ, ಬಾರೆ ಇಲ್ಲಿ. ಏನತ್ತೆ? ನನ್ಗೆ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಬೇಕು. ಅತ್ತೆ, ಅನ್ನ ಸಾರು ಮಾಡಿದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೆಲ್ಲ ಆಗಲ್ಲ. ನೀನೇನನ್ನ ರೊಟ್ಟಿ ಮಾಡಿಲ್ಲ ಅಂದ್ರೆ ನನ್ ಮಗನ್ ಮೇಲೆ ಆಣೆ. ಆಯ್ತು ಅತ್ತೆ, ಮಾಡ್ಕೊಂಡ್ ಬರ್ತೀನಿ. ನನ್ನ ಹತ್ರನೇ ಇಟ್ಕೊಂತೀಯಾ? ಅತ್ತೆ, ರೊಟ್ಟಿ ತಗೊಳ್ಳಿ. 1 ನಿಮಿಷ ಅತ್ತೆ, ನೀವು ಒಂದು ತುತ್ತು ನಿಮ್ ಬಾಯಲ್ಲಿ ಇಟ್ಕೊಂಡ್ರೆ ನಿಮ್ ಮಗನ್ ಮೇಲೆ ಆಣೆ. ಅತ್ತೆ, ನೀವು ಚಾಪೆ ಕೆಳಗ್ ನುಗ್ಗಿದ್ರೆ ನಾನು ನಿಮ್ ಸೊಸೆ ರಂಗೋಲಿ ಕೆಳಗೆ ನುಗ್ಗೋದು. ಮೇಕಪ್ ರಾಣಿ, ಬಾರೆ ಇಲ್ಲಿ.
ನನ್ಗೆ ತಲೆ ನೋವ್ತಿದೆ, ಅಮೃತಾಂಜನ ಹಚ್ಚು. ಆಯ್ತು ಅತ್ತೆ, ಕೊಡ್ರಿ. ಅತ್ತೆ, ನಾನು ನಿಮ್ಗೊಂದು ಕೇಳ. ನಿಮ್ಗೆ ತಲೆನೋವು ಬಂತ ಅನ್ಕೊಳ್ಳಿ, ಆಗ ನಾನು ಇರೋದಿಲ್ಲ, ನಿಮ್ಗೆ ಅಮೃತಾಂಜನ್ ಒಮ್ಮೆ ಯಾರು ಹಚ್ತಾರೆ? ನನ್ ಮುದ್ದಿನ ಸೊಸೆ, ನೀನಿಲ್ಲ ಅಂದ್ರೆ ನನಗೆ ತಲೆನೋವೇ ಇರ್ತಿದ್ದಿಲ್ಲ. ನೀನೇ ನನ್ ದೊಡ್ಡ ತಲೆನೋವು. ಅಷ್ಟೇನಾ?